ಹೆಲೋ ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್. ನಮಗೆಲ್ಲ ಎಣ್ಣೆ ಅಂದರೆ ಒಂಥರ ಭಯ ಅಲ್ವಾ? ಕೊಲೆಸ್ಟ್ರಾಲ್, ವೇಟ್ ಗೇನ್ ಅಂತೆಲ್ಲ ಟೆನ್ಷನ್ ಆಗ್ತೀವಿ. ಅಡುಗೆಗೆ ಎಣ್ಣೆ ಬೇಕೇ ಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಯೋಚನೆಯನ್ನೇ ಬ್ರೇಕ್ ಮಾಡೋಣ. ಹೌದು, ಎಣ್ಣೆ ಕಡಿಮೆ ಹಾಕಿದ್ರೆ ಅಡುಗೆ ರುಚಿಯಾಗಿರಲ್ಲ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ ಅಷ್ಟೇ. ಇವತ್ತು ನಾನು ನಿಮಗೆ 2 ಹನಿ ಎಣ್ಣೆಯಲ್ಲಿ ಹೋಟೆಲ್ ತರಹ ರುಚಿಯಾದ ಅಡುಗೆ ಮಾಡೋಕ್ಕೆ 3 ಸ್ಮಾರ್ಟ್ ಟ್ರಿಕ್ಸ್ ಹೇಳ್ತೀನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸರಿ, ಹಾಗಾದ್ರೆ ಆ ಸೀಕ್ರೆಟ್ಸ್ ಏನು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ ಅಲ್ವಾ? ಈ 3 ಸಿಂಪಲ್ ಟೆಕ್ನಿಕ್ಸ್ ನಿಮ್ಮ ಅಡಿಗೆ ಸ್ಟೈಲನ್ನೇ ಚೇಂಜ್ ಮಾಡುತ್ತೆ, ಜೊತೆಗೆ ನಿಮ್ಮ ಆರೋಗ್ಯವನ್ನು ಸೂಪರ್ ಆಗಿ ನೋಡ್ಕೊಳ್ಳುತ್ತೆ. ಸೊ ನಾವು ನೋಡ್ಬೋರ ಆ 3 ಹ್ಯಾಕ್ಗಳು ಯಾವುವು ಅಂತ ಯೋಚಿಸ್ತಾ ಇದ್ದೀರಾ? ಮೊದಲನೇದು ಸ್ಟೀಮಿಂಗ್ ಮ್ಯಾಜಿಕ್, ಎರಡನೇದು ನಾನ್ ಸ್ಟಿಕ್ ಸ್ಮಾರ್ಟ್ ಮೂವ್ ಮತ್ತು ಮೂರನೇದು ದಿ ಆಯಿಲ್ ಸೇವಿಂಗ್ ಬ್ರಷ್. ಬನ್ನಿ ಒಂದೊಂದಾಗಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಟ್ರಿಕ್, ಸ್ಟೀಮಿಂಗ್ ಮ್ಯಾಜಿಕ್. ನೋಡಿ, ನಾವು ತರಕಾರಿಗಳನ್ನ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡೋ ಬದಲು ಮೊದಲು ಸ್ವಲ್ಪ ಹೊತ್ತು ಹಬೆಯಲ್ಲಿ ಬೇಯಿಸ್ಕೊಳ್ಳಿ. ಇದರಿಂದ ತರಕಾರಿಗಳು ಆಲ್ರೆಡಿ ಅರ್ಧ ಬೆಂದಿರುತ್ತೆ. ಆಮೇಲೆ ಜಸ್ಟ್ 1 ಸ್ಪೂನ್ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಸಾಕು, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈಗ ಎರಡನೇ ಸ್ಮಾರ್ಟ್ ಮೂವ್, ನಿಮ್ಮ ಕಿಚನ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ನಾನ್ ಸ್ಟಿಕ್ ಪ್ಯಾನ್ ಇದ್ರೆ ಎಣ್ಣೆ ಕಥೆನೇ ಬೇಡ. ಬ್ರೆಡ್ ರೋಸ್ಟ್ ಮಾಡೋಕೆ ಅಥವಾ ದೋಸೆ ಮಾಡೋಕೆ ಎಣ್ಣೆ ಹಾಕೋ ಬದಲು ಪ್ಯಾನ್ ಮೇಲೆ ಸ್ವಲ್ಪ ನೀರು ಚಿಂಪಿಕ್ಸ್ಲೋಡಿ. ನೀವು ನಂಬಲ್ಲ, ಎಣ್ಣೆ ಹಾಕಿದಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದೊಂದು ಸೀಕ್ರೆಟ್ ಟಿಪ್. ನಮ್ಮ ಮೂರನೇ ಮತ್ತು ತುಂಬಾನೇ ಎಫೆಕ್ಟಿವ್ ಆದ ಟ್ರಿಕ್ ಇದು. ನಾವು ಸಾಮಾನ್ಯವಾಗಿ ಡಬ್ಬಾಯಿಂದ ನೇರವಾಗಿ ಪ್ಯಾನ್ಗೆ ಎಣ್ಣೆ ಸುರಿತೀವಿ. ಇದರಿಂದ ಅಳತೆ ಇಲ್ಲದೆ ಎಣ್ಣೆ ಜಾಸ್ತಿ ಆಗುತ್ತೆ. ಅದರ ಬದಲು ಒಂದು ಸಿಲಿಕಾನ್ ಬ್ರಷ್ ತಗೊಂಡು ಪ್ಯಾನ್ ಮೇಲೆ ಜಸ್ಟ್ ಲೈಟ್ ಆಗಿ ಸವರಿ. ಇದರಿಂದ ಎಣ್ಣೆ ಎಲ್ಲ ಕಡೆ ಸಮವಾಗಿ ಹರಡುತ್ತೆ ಮತ್ತು ತುಂಬಾನೇ ಕಡಿಮೆ ಬಳಕೆಯಾಗುತ್ತೆ. ಈ ಸ್ಲೈಡ್ನಲ್ಲಿರೋ ನಂಬರನ್ನ ಗಮನವಿಟ್ಟು ನೋಡಿ. ಈ ಬ್ರಷ್ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಎಣ್ಣೆ ಬಳಕೆ ಬರೋಬ್ಬರಿ 70% ಅಷ್ಟು ಕಡಿಮೆ ಆಗತ್ತೆ. ಯೋಚನೆ ಮಾಡಿ, ಇದು ಆರೋಗ್ಯಕ್ಕೂ ಎಷ್ಟು ಒಳ್ಳೆಯದು, ಜೊತೆಗೆ ನಿಮ್ಮ ಪಾಕೆಟ್ಗೂ ದೊಡ್ಡ ಉಳಿತಾಯ ಅಲ್ವಾ? ಸರಿ, ಈ ಟೆಕ್ನಿಕ್ಗಳೆಲ್ಲ ಕೇಳಕ್ ಚೆನ್ನಾಗಿವೆ, ಆದರೆ ನಿಜ ಜೀವನದಲ್ಲಿ ಅಂದ್ರೆ ನಮ್ಮ ಡೈಲಿ ಅಡಿಗೆಯಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಒಂದು ಕಾಮನ್ ಅಡಿಗೆ ಉದಾಹರಣೆ ತಗೊಂಡು ಇದನ್ನ ನೋಡೋಣ. ನಾವೆಲ್ಲರೂ ಪಲ್ಯ ಮಾಡುವಾಗ ತಳ ಹಿಡಿಯುತ್ತೆ ಅಂತ ಎಣ್ಣೆ ಜಾಸ್ತಿ ಹಾಕ್ತೀವಿ. ಅದರ ಬದಲು ಒಗ್ಗರಣೆ ಹಾಕಿ ತರಕಾರಿ ಹಾಕಿದ ಮೇಲೆ ಸ್ವಲ್ಪ ನೀರು ಚಿಮುಕ್ಸಿ ಒಂದು ಮುಚ್ಚಳ ಮುಚ್ಚಿಬಿಡಿ. 5 ನಿಮಿಷದಲ್ಲಿ ಎಣ್ಣೆ ಕಡಿಮೆ ಇದ್ರೂ ಪಲ್ಯ ತುಂಬಾನೇ ಸಾಫ್ಟ್ ಆಗಿ ಬಾಯಲ್ಲಿ ನೀರೂರಿಸುಷ್ಟು ರುಚಿಯಾಗಿ ಬರುತ್ತೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್, ಈ ಹೆಲ್ದಿ ಟಿಪ್ಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ, ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಶ್ಲೇಷಣೆ ನೋಡಿದ ಮೇಲೆ ಇವತ್ತಿಂದ ನಿಮ್ಮ ಅಡಿಗೆಯಲ್ಲಿ ಎಣ್ಣೆ ಬಳಕೆಯನ್ನ ಹೇಗೆ ಬದಲಾಯಿಸ್ಕೊಳ್ತೀರಾ, ಎಷ್ಟು ಕಡಿಮೆ ಮಾಡ್ತೀರಾ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಉತ್ತರಗಳನ್ನು ಓದೋಕೆ ನಾನು ಕಾಯ್ತಾ ಇರ್ತೀನಿ. ಅಂದಹಾಗೆ ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಫ್ರಿಡ್ಜ್ ಇಲ್ಲದೆ ತರಕಾರಿಗಳನ್ನು ವಾರಗಟ್ಟಲೆ ಫ್ರೆಶ್ ಆಗಿ ಇಡೋದು ಹೇಗೆ ಅನ್ನೋ ಸಖತ್ ಟಿಪ್ಸ್ ಹೇಳ್ತೀನಿ. ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ.